ಇನ್ನು ರಾಜ್ಯದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಪಿತೂರಿ ನಡೀತಾ ಇದೆ ಅನ್ನೋದರ ವಿವರಣೆಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಸ್ವಾಮೀಜಿಗಳ ತಂಡ ಮಾಡಿದೆ. ರಾಷ್ಟ್ರೀಯ ಮಟ್ಟದ ತನಿಖಾ ದಳ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಬೇಕು, ಅದರ ಅವಶ್ಯಕತೆ ಏನಿದೆ ಅನ್ನೋದರ ಮನವರಿಕೆ ಕೂಡ ಮಾಡಿದ್ದಾರಂತೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಈ ಜಾಲವನ್ನ ಭೇದಿಸೋಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಿಸಿದ್ದಾರೆ ಕರ್ನಾಟಕ ಮೂಲದ ಸ್ವಾಮೀಜಿಗಳು. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾ ಅವರು ಕೂಡ ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿದ್ದಾರಂತೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಪಂಚಮಸಾಲಿ ಪೀಠ ಹರಿಹರದ ವಚನಾನಂದ ಸ್ವಾಮೀಜಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. 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 ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವು ಕಳೆದ ಬಾರಿಯೇ ಹೇಳಿದ್ರಿ, ಅದರ ಭಾಗವಾಗಿ ದೆಹಲಿಗೆ ಹೋಗಿದ್ರಿ. ಅಮಿತ್ ಶಾ ಅವರಿಗೆ ಏನೆಲ್ಲ ವಿವರಣೆ ನೀಡಿದ್ದೀರಿ? ಅವ್ರ ಕಡೆಯಿಂದ ಯಾವ ರೀತಿಯಾದ ಸ್ಪಂದನೆ ಬಂದಿದೆ? ಅಪೂರ್ವವಾಗಿರುವಂತಹ ಒಂದು ಸ್ಪಂದನೆ ಅವರಿಂದ ಬಂದಿದೆ. ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಬಹಳಷ್ಟು ದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಧರ್ಮಸ್ಥಳದ ಷಡ್ಯಂತ್ರದ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದು ಮಾಹಿತಿ ಇದೆ. ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಘಟನೆಗಳು ಮತ್ತು ಇದರ ಷಡ್ಯಂತ್ರದ ಇದೊಂದು ಭಾಗ ಆಗಿ ಮತ್ತು ಹೆಗಡೆ ಅವರ ಮೇಲೆ ವ್ಯಕ್ತಿಗತವಾಗಿ ಅವರಿಗೆ ಮೇಲೆ ಆರೋಪಗಳನ್ನು ಮಾಡುವಂತದ್ದು, ಕೆಟ್ಟ ಕೆಟ್ಟ ಶಬ್ದಗಳನ್ನು ಅವ್ರ ಮೇಲೆ ಉಪಯೋಗಿಸುವಂತದ್ದು ಎಲ್ಲ ಅವರಿಗೆ ಗಮನಕ್ಕಿದೆ. ಮತ್ತು ಈಗಾಗಲೇ ಕರ್ನಾಟಕದಲ್ಲಿ SIT ತನಿಖೆ ನಡೆದಿದೆ. ಅದು ಯಾವ ಹಂತಕ್ಕೆ ಯಾವ ರೀತಿ ಈಗ ಅದು ವರದಿ ಬರ್ತದೆ ಅದ್ರ ಮೇಲೆ ಮುಂದಿನ ತೀರ್ಮಾನಗಳು ಆಗ್ತವೆ. ಅದನ್ನು ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಬಟ್ ನಮಗೊಂದು ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಕ್ಕಿದೆ. ನಾವು ಹೋಗುವಾಗ ಯಾವ ಉದ್ದೇಶ ಇಟ್ಕೊಂಡು ಹೋಗಿದ್ದೀವಿ, ಹೊರಗಡೆ ಬಂದಾಗ ಉದ್ದೇಶ ಎಲ್ಲ ಸಂಪೂರ್ಣವಾಗಿ ಪೂರ್ಣ ಅನ್ನುವಂತ ಭಾವ ನಮ್ದಾಯ್ತು. ತಮಗೆ ಅಥವಾ ತಮ್ಮ ಜೊತೆಯಲ್ಲಿ ಬಂದ ಇತರೆ ಸ್ವಾಮೀಜಿಗಳಿಗೆ, ಪೀಠಾಧಿಪತಿಗಳಿಗೆ ಈ ಧರ್ಮಸ್ಥಳ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎಂಟ್ರಿ ಆಗಬೇಕು ಅಂತ ಅನಿಸಿದ್ದಾದ್ರೂ ಯಾಕೆ ಅಂತ ಹೇಳಿ ಇದನ್ನ ಯಾವ ರೀತಿ ಮನವರಿಕೆ ಮಾಡಿಕೊಟ್ರಿ ಅಮಿತ್ ಶಾ ಅವರಿಗೆ? ಅಂದ್ರೆ ನಾವು ಪತ್ರದ ಮೂಲಕನೇ ನಾವು 8 ಜನ ಮಠಾಧೀಶರು ಹೋಗಿದ್ದೀವಿ. ಪ್ರತಿಯೊಂದನ್ನು ಯಾಕೆ ಕೊಡಬೇಕು, ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು. ಈಗ ಅಲ್ ಜಜೀರಾ ಅನ್ನುವಂತ ಚಾನಲ್, BBC ಅನ್ನುವಂತ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ವರದಿ ಆಗ್ತಾ ಇದೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ? ಹಿಂದೆ ಸದ್ಗುರು ಜಗ್ಗಿವಾಸಿಯವರ ಮೇಲೆ ಆಯ್ತು, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮೇಲೆ ಆಯ್ತು, ಮತ್ತು ಪ್ರತಿ ವರ್ಷ ಧಾರ್ಮಿಕ ಮುಖಂಡರ ಮೇಲೆ ನಿರಂತರವಾಗಿ ಈ ತರ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ಯಾರೆಲ್ಲ ಫಂಡ್ ಮಾಡ್ತಾ ಇದ್ದಾರೆ, ಯಾವ ಮನಸ್ಥಿತಿಗಳು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದಾವೆ? ಭಾರತ ಆಧ್ಯಾತ್ಮದ ತವರು, ಇದು ಧಾರ್ಮಿಕ ಶ್ರದ್ಧೆ ಮೇಲೆ ನಿಂತಿರುವಂತದ್ದು, ಭಕ್ತರ ಭಾವನೆಗಳು. ಅಂತ ಭಕ್ತರ ಭಾವನೆಗಳಿಗೆ ಗಾಚಿ ಮಾಡಿ ಧಾರ್ಮಿಕ ಮುಖಂಡರ ಮೇಲೆ ನಂಬಿಕೆ ಇಲ್ಲದ ಹಾಗೇನೆ ಮಾಡುವಂತದ್ದು ಕೆಲಸ ನಡೆದಿದೆ. ಅದ್ರ ಬಗ್ಗೆ ಗಮನಕ್ಕೆ ತಂದಿವಿ ಹಂತವಾಗಿ. ಇತ್ತೀಚೆಗೆ ಒಬ್ಬ ಜೈನ ಮುನಿಯ ಹತ್ಯೆ ಆಗಿರುವಂತದ್ದು, ಜೊತೆಗೆ ಹಿಂದೂಗಳನ್ನ ಒಡೆಯುವಂತದ್ದು, ಜೈನರು ಬೇರೆ, ಹಿಂದೂಗಳಲ್ಲಿ ಲಿಂಗಾಯತರು ಬೇರೆ, ವೈಷ್ಣವರು ಬೇರೆ, ಹಿಂಗೆ ಒಳಗ ಜಗಳ ಹಚ್ಚುವಂತ ಕೆಲಸ, ನಮ್ಮ ನಡುವೆ ಆಂತರಿಕವಾಗಿ ಜಗಳ ತಂದು ಅದನ್ನ ಲಾಭ ಪಡ್ಕೊಳ್ಳುವಂತಹದ್ದು, ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಕೆಲಸ, ಒಂದು ಟೀಮ್ ಇದನ್ನ ಕೆಲಸ ಮಾಡ್ತಾ ಇದೆ. ಸೊ ಅದರ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿವಿ. ಅವ್ರಿಗೆ ಕೂಡ ಇದ್ರ ಬಗ್ಗೆ ಅರಿವು ಇದೆ, ಗಮನಕ್ಕೆ ಬಂದಿದೆ ಅವರಿಗೆ. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿಗಳೇನು? ಈಗ ಸದ್ಯ ಹೆಗಡೆ ಅಂತವರು ಬಹಳ ದೊಡ್ಡ ದೇವಸ್ಥಾನ ಮತ್ತು ದೊಡ್ಡ ವ್ಯಕ್ತಿತ್ವ ಅವರದು, ಮಾಗಿದ ಬದುಕು ಅವರದು. ಅಂತವ್ ಈ ತರ ಬಂದಾಗ ಸಹಜವಾಗಿನೇ ಅವ್ರಿಗೆ ತಡೆಕೊಳ್ಳುವಂತ ಶಕ್ತಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಕೊಟ್ಟಿದ್ದ. ಆದ್ರೆ ಸಣ್ಣ ಸಣ್ಣ ಮಠಾಧೀಶರು ಈಗ ತಾನೇ ಧರ್ಮದ ಬಗ್ಗೆ, ಯೋಗದ ಬಗ್ಗೆ, ಆಧ್ಯಾತ್ಮ ಬಗ್ಗೆ ಜನಗಳಲ್ಲಿ ಒಳ್ಳೆಯ ಸತ್ಕಾರಗಳನ್ನ, ಧಾರ್ಮಿಕ ಸಂಸ್ಕಾರ ಬಿಂಬಿಸುವಂತ ಈ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಠಾಧೀಶನ ಈ ತರ ಟಾರ್ಗೆಟ್ ಮಾಡಿದ್ರೆ ಏನಾಗಬಹುದು ಅಂತ ಮಠಾಧೀಶರ ಹೇಗಾಗಿರ್ಬೇಕು? ಯಾಕಂದ್ರೆ ನಮ್ಮಂತ ಯುವಕರು ಬಹಳಷ್ಟು ಜನ ಭಾರತದಲ್ಲಿ ಈಗ ಯುವ ಮಠಾಧೀಶರು ಬರ್ತಾ ಇದಾರೆ. ಅಂತ ಯುವ ಮಠಾಧೀಶರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು? ನಾವು ರಾಷ್ಟ್ರವೇ ನಮ್ಮ ಧರ್ಮ ಅನ್ನುವಂತಹದ್ದು, ಮೊದಲು ರಾಷ್ಟ್ರ ಧರ್ಮ ಅನ್ನುವಂಥದ್ದು. ಇಂತಹ ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಮಠಾಧೀಶರು ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ನಾವು ನಿಲ್ಲಬೇಕು, ಯಾವ ರೀತಿ ನಾವು ಸಂಘಟನೆ ಮಾಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಹಂಚಿಕೊಂಡ್ವಿ ವಿಚಾರಗಳನ್ನ. ಮತ್ತು ಬಹಳ ಪ್ರೀತಿಯಿಂದ ಕೇಳಿದ್ರು. ಅಷ್ಟೇ ನಮಗೆ ಅವರು ಧೈರ್ಯವನ್ನು ಹೇಳಿದ್ರು. ನಾವು ಮಾಡುವಂತ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಅರಿವಿದೆ. ಮತ್ತು ಈಗಾಗಲೇ 3-4 ಬಾರಿ ಅವ್ರನ್ನ ಭೇಟಿ ಆದಾಗಲೂ, ಈ ಬಾರಿ ಭೇಟಿ ಆದಾಗಲೂ ಒಂದು ವಿಶೇಷ
ನಮಗೊಂದು ಶಕ್ತಿ ಬಂತು ಅಂತ ಅನಿಸ್ತು. ಸರ್ ಸರ್ ಧನ್ಯವಾದ ಸ್ವಾಮೀಜಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ರಾಜ್ಯದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಪಿತೂರಿ ನಡೀತಾ ಇದೆ ಅನ್ನೋದರ ವಿವರಣೆಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಸ್ವಾಮೀಜಿಗಳ ತಂಡ ಮಾಡಿದೆ. ರಾಷ್ಟ್ರೀಯ ಮಟ್ಟದ ತನಿಖಾ ದಳ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಬೇಕು, ಅದರ ಅವಶ್ಯಕತೆ ಏನಿದೆ ಅನ್ನೋದರ ಮನವರಿಕೆ ಕೂಡ ಮಾಡಿದ್ದಾರಂತೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಈ ಜಾಲವನ್ನ ಭೇದಿಸೋಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಿಸಿದ್ದಾರೆ ಕರ್ನಾಟಕ ಮೂಲದ ಸ್ವಾಮೀಜಿಗಳು. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾ ಅವರು ಕೂಡ ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿದ್ದಾರಂತೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಪಂಚಮಸಾಲಿ ಪೀಠ ಹರಿಹರದ ವಚನಾನಂದ ಸ್ವಾಮೀಜಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. 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 ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವು ಕಳೆದ ಬಾರಿಯೇ ಹೇಳಿದ್ರಿ, ಅದರ ಭಾಗವಾಗಿ ದೆಹಲಿಗೆ ಹೋಗಿದ್ರಿ. ಅಮಿತ್ ಶಾ ಅವರಿಗೆ ಏನೆಲ್ಲ ವಿವರಣೆ ನೀಡಿದ್ದೀರಿ? ಅವ್ರ ಕಡೆಯಿಂದ ಯಾವ ರೀತಿಯಾದ ಸ್ಪಂದನೆ ಬಂದಿದೆ? ಅಪೂರ್ವವಾಗಿರುವಂತಹ ಒಂದು ಸ್ಪಂದನೆ ಅವರಿಂದ ಬಂದಿದೆ. ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಬಹಳಷ್ಟು ದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಧರ್ಮಸ್ಥಳದ ಷಡ್ಯಂತ್ರದ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದು ಮಾಹಿತಿ ಇದೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಘಟನೆಗಳು ಮತ್ತು ಇದರ ಷಡ್ಯಂತ್ರದ ಇದೊಂದು ಭಾಗ ಆಗಿ ಮತ್ತು ಹೆಗಡೆ ಅವರ ಮೇಲೆ ವ್ಯಕ್ತಿಗತವಾಗಿ ಅವರಿಗೆ ಮೇಲೆ ಆರೋಪಗಳನ್ನು ಮಾಡುವಂತದ್ದು, ಕೆಟ್ಟ ಕೆಟ್ಟ ಶಬ್ದಗಳನ್ನು ಅವ್ರ ಮೇಲೆ ಉಪಯೋಗಿಸುವಂತದ್ದು ಎಲ್ಲ ಅವರಿಗೆ ಗಮನಕ್ಕಿದೆ. ಮತ್ತು ಈಗಾಗಲೇ ಕರ್ನಾಟಕದಲ್ಲಿ SIT ತನಿಖೆ ನಡೆದಿದೆ. ಅದು ಯಾವ ಹಂತಕ್ಕೆ ಯಾವ ರೀತಿ ಈಗ ಅದು ವರದಿ ಬರ್ತದೆ ಅದ್ರ ಮೇಲೆ ಮುಂದಿನ ತೀರ್ಮಾನಗಳು ಆಗ್ತವೆ. ಅದನ್ನು ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಬಟ್ ನಮಗೊಂದು ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಕ್ಕಿದೆ. ನಾವು ಹೋಗುವಾಗ ಯಾವ ಉದ್ದೇಶ ಇಟ್ಕೊಂಡು ಹೋಗಿದ್ದೀವಿ, ಹೊರಗಡೆ ಬಂದಾಗ ಉದ್ದೇಶ ಎಲ್ಲ ಸಂಪೂರ್ಣವಾಗಿ ಪೂರ್ಣ ಅನ್ನುವಂತ ಭಾವ ನಮ್ದಾಯ್ತು. ತಮಗೆ ಅಥವಾ ತಮ್ಮ ಜೊತೆಯಲ್ಲಿ ಬಂದ ಇತರೆ ಸ್ವಾಮೀಜಿಗಳಿಗೆ, ಪೀಠಾಧಿಪತಿಗಳಿಗೆ ಈ ಧರ್ಮಸ್ಥಳ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎಂಟ್ರಿ ಆಗಬೇಕು ಅಂತ ಅನಿಸಿದ್ದಾದ್ರೂ ಯಾಕೆ ಅಂತ ಹೇಳಿ ಇದನ್ನ ಯಾವ ರೀತಿ ಮನವರಿಕೆ ಮಾಡಿಕೊಟ್ರಿ ಅಮಿತ್ ಶಾ ಅವರಿಗೆ? ಅಂದ್ರೆ ನಾವು ಪತ್ರದ ಮೂಲಕನೇ ನಾವು 8 ಜನ ಮಠಾಧೀಶರು ಹೋಗಿದ್ದೀವಿ. ಪ್ರತಿಯೊಂದನ್ನು ಯಾಕೆ ಕೊಡಬೇಕು, ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು. ಈಗ ಅಲ್ ಜಜೀರಾ ಅನ್ನುವಂತ ಚಾನಲ್, BBC ಅನ್ನುವಂತ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ವರದಿ ಆಗ್ತಾ ಇದೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ? ಹಿಂದೆ ಸದ್ಗುರು ಜಗ್ಗಿವಾಸಿ ಅವರ ಮೇಲೆ ಆಯ್ತು, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮೇಲೆ ಆಯ್ತು, ಮತ್ತು ಪ್ರತಿ ವರ್ಷ ಧಾರ್ಮಿಕ ಮುಖಂಡರ ಮೇಲೆ ನಿರಂತರವಾಗಿ ಈ ತರ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ಯಾರೆಲ್ಲ ಫಂಡ್ ಮಾಡ್ತಾ ಇದ್ದಾರೆ, ಯಾವ ಮನಸ್ಥಿತಿಗಳು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ? ಭಾರತ ಆಧ್ಯಾತ್ಮದ ತವರು, ಇದು ಧಾರ್ಮಿಕ ಶ್ರದ್ಧೆ ಮೇಲೆ ನಿಂತಿರುವಂತದ್ದು, ಭಕ್ತರ ಭಾವನೆಗಳು. ಅಂತ ಭಕ್ತರ ಭಾವನೆಗಳೇ ಗಾಚಿ ಮಾಡಿ ಧಾರ್ಮಿಕ ಮುಖಂಡರ ಮೇಲೆ ನಂಬಿಕೆ ಇಲ್ಲದ ಹಾಗೇನೆ ಮಾಡುವಂತದ್ದು ಕೆಲಸ ನಡೆದಿದೆ. ಅದ್ರ ಬಗ್ಗೆ ಗಮನಕ್ಕೆ ತಂದಿವಿ ಹಂತ ಹಂತವಾಗಿ. ಇತ್ತೀಚೆಗೆ ಒಬ್ಬ ಜೈನ ಮುನಿಯ ಹತ್ಯೆ ಆಗಿರುವಂತದ್ದು, ಜೊತೆಗೆ ಹಿಂದೂಗಳನ್ನ ಒಡೆಯುವಂತದ್ದು, ಜೈನರು ಬೇರೆ, ಹಿಂದೂಗಳಲ್ಲಿ ಲಿಂಗಾಯತರು ಬೇರೆ, ವೈಷ್ಣವರು ಬೇರೆ, ಹಿಂಗೆ ಒಳಗ ಜಗಳ ಹಚ್ಚುವಂತ ಕೆಲಸ, ನಮ್ಮ ನಡುವೆ ಆಂತರಿಕವಾಗಿ ಜಗಳ ತಂದು ಅದರ ಲಾಭ ಪಡ್ಕೊಳ್ಳುವಂತಹದ್ದು, ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಕೆಲಸ, ಒಂದು ಟೀಮ್ ಇದನ್ನ ಕೆಲಸ ಮಾಡ್ತಾ ಇದೆ. ಸೊ ಅದರ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿವಿ. ಅವ್ರಿಗೆ ಕೂಡ ಇದ್ರ ಬಗ್ಗೆ ಅರಿವಿದೆ, ಗಮನಕ್ಕೆ ಬಂದಿದೆ ಅವರಿಗೆ. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿಗಳೇನು? ಈಗ ಸದ್ಯ ಹೆಗಡೆ ಅಂತವರು ಬಹಳ ದೊಡ್ಡ ದೇವಸ್ಥಾನ ಮತ್ತು ದೊಡ್ಡ ವ್ಯಕ್ತಿತ್ವ ಅವರದು, ಮಾಗಿದ ಬದುಕು ಅವರದು. ಅಂತವ್ ಈ ತರ ಬಂದಾಗ ಸಹಜವಾಗಿನೇ ಅವ್ರಿಗೆ ತಡೆಕೊಳ್ಳುವಂತ ಶಕ್ತಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಕೊಟ್ಟಿದ್ದ. ಆದ್ರೆ ಸಣ್ಣ ಸಣ್ಣ ಮಠಾಧೀಶರು ಈಗ ತಾನೇ ಧರ್ಮದ ಬಗ್ಗೆ, ಯೋಗದ ಬಗ್ಗೆ, ಆಧ್ಯಾತ್ಮ ಬಗ್ಗೆ ಜನಗಳಲ್ಲಿ ಒಳ್ಳೆಯ ಸತ್ಕಾರಗಳನ್ನ, ಧಾರ್ಮಿಕ ಸಂಸ್ಕರಣ ಬಿಂಬಿಸುವಂತ ಈ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಠಾಧೀಶನ ಈ ತರ ಟಾರ್ಗೆಟ್ ಮಾಡಿದ್ರೆ ಏನಾಗಬಹುದು ಅಂತ ಮಠಾಧೀಶರ ಹೇಗಾಗಿರ್ಬೇಕು? ಯಾಕಂದ್ರೆ ನಮ್ಮಂತ ಯುವಕರು ಬಹಳಷ್ಟು ಜನ ಭಾರತದಲ್ಲಿ ಈಗ ಯುವ ಮಠಾಧೀಶರು ಬರ್ತಾ ಇದಾರೆ. ಅಂತ ಯುವ ಮಠಾಧೀಶರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು? ನಾವು ರಾಷ್ಟ್ರವೇ ನಮ್ಮ ಧರ್ಮ ಅನ್ನುವಂತಹದ್ದು, ಮೊದಲು ರಾಷ್ಟ್ರ ಧರ್ಮ ಅನ್ನುವಂಥದ್ದು. ಇಂತಹ ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಮಠಾಧೀಶರು ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ನಾವು ನಿಲ್ಲಬೇಕು, ಯಾವ ರೀತಿ ನಾವು ಸಂಘಟನೆ ಮಾಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಹಂಚ್ಕೊಂಡ್ವಿ ವಿಚಾರಗಳನ್ನ. ಮತ್ತು ಬಹಳ ಪ್ರೀತಿಯಿಂದ ಕೇಳಿದ್ರು.
ಅಷ್ಟೇ ನಮಗೆ ಅವರು ಧೈರ್ಯವನ್ನು ಹೇಳಿದ್ರು. ನಾವು ಮಾಡುವಂತ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಅರಿವಿದೆ. ಮತ್ತು ಈಗಾಗಲೇ 3-4 ಬಾರಿ ಅವ್ರನ್ನ ಭೇಟಿ ಆದಾಗಲೂ ಈ ಬಾರಿ ಭೇಟಿ ಆದಾಗಲೂ ಒಂದು ವಿಶೇಷ ನಮಗೊಂದು ಶಕ್ತಿ ಬಂತು ಅಂತ ಅನಿಸ್ತು. ಸರ್ ಧನ್ಯವಾದ ಸ್ವಾಮೀಜಿ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.